ಗೋಲ್ಡ್ ಒಂದು ಸ್ಟ್ರಾಂಗ್ ಬುಲ್ ರನ್ನಲ್ಲಿ ಇದೆ. ಯಾರಿಗೆ ಸೇಫ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅವರಿಗೆ ಗೋಲ್ಡ್ ಒಂದು ಫೇವ್ರೇಟ್ ಆಪ್ಷನ್. ಬಟ್ ಇನ್ನೊಂದು ಮೆಟಲ್ ಸೈಲೆಂಟಾಗಿ ಗೋಲ್ಡನ್ನು ಬೀಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ 5 ವರ್ಷದ ರಿಟರ್ನನ್ನು ನಾವು ನೋಡಿದ್ರೆ ಗೋಲ್ಡ್ಗಿಂತ ಹೆಚ್ಚು ರಿಟರ್ನನ್ನು ಈ ಮೆಟಲ್ ಕೊಟ್ಟಿದೆ. ಯಾವುದು ಆ ಮೆಟಲ್? ಸಿಲ್ವರ್. ಕಳೆದ 5 ವರ್ಷದ ರಿಟರ್ನನ್ನು ನಾವು ನೋಡಿದ್ರೆ ಸಿಲ್ವರ್ CAGR 15.7 ಇದೆ. ಅದೇ ರೀತಿ ಗೋಲ್ಡ್ನ CAGR 14.2 ಇದೆ. ಸೊ ಹಾಗಿದ್ರೆ ಯಾಕೆ ಸಿಲ್ವರ್ ಇಷ್ಟೊಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ? ಮುಂದಿನ ದಿನಗಳಲ್ಲಿ ಗೋಲ್ಡನ್ನು ಬೀಟ್ ಮಾಡಿ ಸಿಲ್ವರ್ ಮುಂದಿನ ಗೋಲ್ಡ್ ಆಗುತ್ತಾ? ಈ ರೀತಿ ಡಿಮಾಂಡ್ ಬರಲಿಕ್ಕೆ ಕಾರಣ ಏನು? ಇದು ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೈಟ್ ಟೈಮಾ ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವಿಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಗೋಲ್ಡ್ ಹಾಗೆ ಸಿಲ್ವರ್ ಪ್ರೈಸನ್ನು ನಾವು ನೋಡ್ಬೋದು. ಸೊ ಈ ಬ್ಲೂ ಲೈನ್ ಏನಿದೆ ಇದು ಗೋಲ್ಡ್ನ ಪ್ರೈಸ್ ಆಗುತ್ತೆ. ಇಲ್ಲಿ 2010 ಹಾಗೆ 11 ಹೊತ್ತಿಗೆ ಸಿಲ್ವರಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ನಾವು ನೋಡ್ತೀವಿ. ಸ್ಟ್ರಾಂಗ್ ಆಗಿ ಸಿಲ್ವರ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಬಟ್ ಆ ಟೈಮಲ್ಲಿ ಗೋಲ್ಡ್ ಅಷ್ಟು ದೊಡ್ಡ ಅಪ್ ಮೂವನ್ನು ಕೊಡೋದಿಲ್ಲ, ಸೈಲೆಂಟಾಗಿ ಅಪ್ ಮೂವನ್ನು ಕೊಡ್ತಾ ಇರುತ್ತೆ. ಬಟ್ ಆ ಟೈಮಲ್ಲಿ ಸಿಲ್ವರ್ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ. ಬಟ್ ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿದಂಥ ಸಿಲ್ವರ್ ಒಂದು ಶಾರ್ಪ್ ಆಗಿ ಡಿಕ್ಲೈನನ್ನು ಮಾಡುತ್ತೆ. ಇಲ್ಲಿ ನಾವು ನೋಡ್ಬೋದು ಸಿಲ್ವರ್ ಚಾರ್ಟಲ್ಲಿ ಡಿಕ್ಲೈನ್ ಆಗುತ್ತೆ. ಅದೇ ರೀತಿ ಗೋಲ್ಡ್ ಕೂಡ ಒಂದಷ್ಟು ಡೌನ್ ಆಗುತ್ತೆ. ಬಟ್ ಗೋಲ್ಡ್ ಸಿಲ್ವರ್ನಷ್ಟು ಡೌನ್ ಮೂವನ್ನು ಕೊಡೋದಿಲ್ಲ. ಗೋಲ್ಡ್ ಸ್ವಲ್ಪ ಡೌನ್ ಮೂವನ್ನು ಕೊಟ್ಟರು ಸಿಲ್ವರ್ಗಿಂತ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಒಂದಷ್ಟು ವರ್ಷ ಕನ್ಸಾಲ್ಟೇಷನ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ 2019 ನಂತರ ಗೋಲ್ಡ್ ಒಂದು ರ್ಯಾಲಿಯನ್ನು ಸ್ಟಾರ್ಟ್ ಮಾಡುತ್ತೆ. ಅಗೇನ್ ಸಿಲ್ವರ್ ಕೂಡ ಒಂದಷ್ಟು ರ್ಯಾಲಿಯನ್ನು ಸ್ಟಾರ್ಟ್ ಮಾಡುತ್ತೆ. ಬಟ್ ಅಗೇನ್ ಒಂದು ದೊಡ್ಡ ಸೆಲ್ ಆಫನ್ನು ಮಾಡುತ್ತೆ. ನೆಕ್ಸ್ಟ್ 2020 ನಂತರ ಗೋಲ್ಡ್ ಒಂದಷ್ಟು ಕನ್ಸಾಲ್ಟೇಷನ್ ಮಾಡುತ್ತೆ. ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ರ್ಯಾಲಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಸಿಲ್ವರ್ ಕೂಡ ಒಂದಷ್ಟು ರ್ಯಾಲಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸಿಲ್ವರ್ ಯಾವಾಗೆಲ್ಲ ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ ಅದೇ ರೀತಿ ಒಂದು ಸ್ಟ್ರಾಂಗ್ ಫಾಲನ್ನು ಕೂಡ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಬಟ್ ಗೋಲ್ಡಲ್ಲಿ ಆ ರೀತಿಯ ದೊಡ್ಡ ಫಾಲ್ ಆ್ಯಸ್ ಆಫ್ ನಾವು ಇಲ್ಲಿ ಈ ಚಾರ್ಟಲ್ಲಿ ನಾವು ನೋಡಿದಾಗ ತೋರ್ತಾ ಇಲ್ಲ. ಒಂದು ಸ್ವಲ್ಪ ಫಾಲ್ ಬಂದರೂ ಕೂಡ ಬಟ್ ಒಂದು ಸ್ಮಾಲ್ ಫಾಲ್ ಆಗಿರುತ್ತೆ. ಬಟ್ ಸಿಲ್ವರಲ್ಲಿ ಒಂದು ಸ್ಟ್ರಾಂಗ್ ಫಾಲ್ ಬಂದಿದೆ. ಇಲ್ಲಿ ಕೂಡ ನಾವು ನೋಡ್ಬೋದು ಒಂದು ಸ್ಟ್ರಾಂಗ್ ರ್ಯಾಲಿ ಆಗುತ್ತೆ, ಒಂದು ಸ್ಟ್ರಾಂಗ್ ಫಾಲ್ ಆಗುತ್ತೆ. ಈಗ ಸಿಲ್ವರ್ ಕೂಡ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡ್ತಿದೆ, ಗೋಲ್ಡನ್ನು ಬೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇದಕ್ಕೆಲ್ಲ ರೀಸನ್ ಏನು? ಮೇಯ್ನ್ ಆಗಿ ಸಿಲ್ವರ್ಗೆ ಬರ್ತಾ ಇರುವಂಥ ಡಿಮಾಂಡ್. ಸಿಲ್ವರ್ನ ಡಿಮಾಂಡ್ ಹಾಗೆ ಸಪ್ಲೈ ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಸಪ್ಲೈ. ಇಯರ್ ಬೈ ಇಯರ್ ನಾವು ನೋಡಿದಾಗ ಒಂದಷ್ಟು ಇಯರಲ್ಲಿ ಕಡಿಮೆ ಆಗುತ್ತೆ, ನೆಕ್ಸ್ಟ್ ಸ್ವಲ್ಪ ರೈಸ್ ಆಗ್ತಾ ಇರುತ್ತೆ. ಬಟ್ ಡಿಮಾಂಡನ್ನು ನಾವು ನೋಡಿದಾಗ ಡಿಮಾಂಡ್ ಇಲ್ಲಿ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಸ್ಪೆಷಲಿ ಇಲ್ಲಿ ನಾವು ನೋಡ್ಬೋದು ಇಂಡಸ್ಟ್ರಿಯಲಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೆ ಎಲೆಕ್ಟ್ರಿಕಲ್ ಐಟಮಲ್ಲಿ ಒಂದಷ್ಟು ಡಿಮಾಂಡಲ್ಲಿ ರೈಸ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಇಂಡಸ್ಟ್ರಿಯಲ್ಲಿ ಯೂಸೇಜಲ್ಲಿ ನಾವು ನೋಡ್ಬೋದು ಇಲ್ಲಿ 564 ಮಿಲಿಯನ್ ಹೌನ್ಸ್ ಇದು ಡಾಟಾ ಇರುವಂಥದ್ದು. ಸೊ ನೆಕ್ಸ್ಟ್ 592 ಹೋಗುತ್ತೆ, 657 ಹೋಗುತ್ತೆ, 680 ಆಗುತ್ತೆ. ಈ ಕರೆಂಟ್ ಇಯರ್ 677ರಲ್ಲಿ ಇದೆ. ಅದೇ ರೀತಿ ಇಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ನಾವು ನೋಡ್ಬೋದು ಅದು ಕೂಡ ಇಯರ್ ಬೈ ಇಯರ್ ರೈಸ್ ಆಗ್ತಿದೆ. ಎಲ್ಲಿ ಕಡಿಮೆ ಆಗ್ತಿದೆ? ಜ್ಯುವೆಲರಿ ಪಾರ್ಟಲ್ಲಿ ಸ್ವಲ್ಪ ಡಿಮಾಂಡ್ ಕಡಿಮೆ ಆಗ್ತಿದೆ. ಬಟ್ ಇಂಡಸ್ಟ್ರಿಯಲ್ ಯೂಸೇಜಲ್ಲಿ ಇಲ್ಲಿ ಹ್ಯೂಜ್ ಆದ ಡಿಮಾಂಡ್ ಬರ್ತಾ ಇರುವಂಥದ್ದು ಎಲೆಕ್ಟ್ರಿಕಲ್ಸ್ ಹಾಗೆ ಎಲೆಕ್ಟ್ರಾನಿಕ್ಸಲ್ಲಿ ಇರ್ಬೋದು, ಅದೇ ರೀತಿ ಸೋಲಾರ್ ಪ್ಯಾನಲ್ಗಳಲ್ಲಿ ಇರ್ಬೋದು. ಅದೇ ರೀತಿ ಈಗ ಟ್ರೆಂಡಿಂಗಲ್ಲಿ EV ವೆಹಿಕಲ್ ಏನಿದೆ ಅದರಲ್ಲಿ ಕೂಡ ಒಂದಷ್ಟು ಸಿಲ್ವರ್ನ ಯೂಸೇಜ್ ಜಾಸ್ತಿ ಆಗ್ತಿದೆ. ಆ ರೀಸನಿಂದ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ರೀಸೆಂಟ್ ಆದ ಪ್ರೈಸಲ್ಲಿ ನಾವು ಸಿಲ್ವರ್ ಪ್ರೈಸಲ್ಲಿ ಒಂದು ಅಪ್ ಮೂವನ್ನು ನಾವು ನೋಡ್ತೀವಿ. ಸೊ ರೀಸೆಂಟ್ ಪ್ರೈಸನ್ನು ನಾವು ನೋಡಿದ್ರೆ ಕಳೆದ 5 ವರ್ಷದ ಸಿಲ್ವರ್ನ CAGR ಅನ್ನು ನಾವು ಆಗಲೇ ಹೇಳಿದಾಗೆ 15.7 ಕೊಟ್ಟಿದೆ. ಅದೇ ರೀತಿ ಗೋಲ್ಡ್ 14.27 ಕೊಟ್ಟಿದೆ. ಲಾಸ್ಟ್ 3 ಇಯರನ್ನು ನೋಡಿದಾಗ ಅಗೇನ್ ಸಿಮಿಲರ್ ರಿಟರ್ನ್ ಇರುವಂಥದ್ದು ಗೋಲ್ಡ್ ಹಾಗೆ ಸಿಲ್ವರ್. ಕಳೆದ 1 ವರ್ಷದ ಡಾಟಾವನ್ನು ನಾವು ನೋಡಿದಾಗ ಕಳೆದ 1 ವರ್ಷದಲ್ಲಿ ಗೋಲ್ಡ್ ಸಿಲ್ವರನ್ನು ಔಟ್ ಪರ್ಫಾರ್ಮ್ ಮಾಡಿದೆ. ಇಲ್ಲಿ ಕಳೆದ 1 ವರ್ಷದಲ್ಲಿ ಸ್ಟ್ರಾಂಗ್ ಆದ ರಿಟರ್ನನ್ನು ಕೊಟ್ಟಿದೆ. ಬಟ್ ಸಿಲ್ವರ್ ಅಷ್ಟು ಪರ್ಫಾರ್ಮೆನ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಕಳೆದ 5 ಹಾಗೆ 3 ವರ್ಷವನ್ನು ನೋಡಿದಾಗ 5 ವರ್ಷದಲ್ಲಿ ಗೋಲ್ಡನ್ನು ಸಿಲ್ವರ್ ಬೀಟ್ ಮಾಡಿದೆ. ಬಟ್ 3 ವರ್ಷದಲ್ಲಿ ಸಿಮಿಲರ್ ರಿಟರ್ನನ್ನು ಕೊಟ್ಟಿದೆ. ಸೊ ರೀಸೆಂಟ್ಲಿ ಇನ್ಕ್ರೀಸ್ ಆದ ಡಿಮಾಂಡಿಂದ ಸಿಲ್ವರ್ ಪ್ರೈಸಲ್ಲಿ ಒಂದಷ್ಟು ಮೂವ್ಮೆಂಟ್ ಬರ್ತಿದೆ. ಸಿಲ್ವರ್ಗೆ ಒಂದಷ್ಟು ಡಿಮಾಂಡ್ ಜಾಸ್ತಿ ಆಗ್ತಿದೆ. ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿ ಇದನ್ನು ನೋಡ್ತಾ ಇದ್ದಾರೆ. ಹಾಗಾದರೆ ಹಿಸ್ಟೋರಿಕಲಿ ಸಿಲ್ವರ್ ಯಾವ ರೀತಿ ರಿಟರ್ನನ್ನು ಕೊಟ್ಟಿದೆ? ಕಳೆದ 5 ವರ್ಷದಲ್ಲಿ ಗೋಲ್ಡನ್ನು ಬೀಟ್ ಮಾಡಿದೆ. ಕಳೆದ ಒಂದು 19-20 ವರ್ಷದಲ್ಲಿ ಯಾವ ರೀತಿ ಸಿಲ್ವರ್ ರಿಟರ್ನ್ ಇದೆ ಅಂತ ನಾವು ನೋಡೋದಾದ್ರೆ ನಾನಿಲ್ಲಿ ಗೋಲ್ಡ್ ಹಾಗೆ ಸಿಲ್ವರ್ನ ರಿಟರ್ನ್ ಅನ್ನು ಹಾಕೊಂಡಿದ್ದೀನಿ. ಸೊ 2024 ಗೋಲ್ಡ್ ಯಾವ ರೀತಿ ರಿಟರ್ನ್ ಅನ್ನು ಕೊಡ್ತು, ಅದೇ ರೀತಿ 2024 ಸಿಲ್ವರ್ ಯಾವ ರೀತಿ ರಿಟರ್ನ್ ಅನ್ನು ಕೊಡ್ತು. ಸೊ ಇದು ಸಿಲ್ವರ್, ಅದೇ ರೀತಿ ಇದು ಗೋಲ್ಡ್ ಆಗುತ್ತೆ. ಫಸ್ಟ್ ನೀವು ಗೋಲ್ಡನ್ನು ನೋಡ್ತಾ ಇದ್ದೀರಿ. ಸೊ 2024 31% ರಿಟರ್ನನ್ನು ಕೊಡುತ್ತೆ, ಗೋಲ್ಡ್ 25% ಕೊಡುತ್ತೆ. 23 ಸಿಲ್ವರ್ 1.7 ಕೊಡುತ್ತೆ, ಗೋಲ್ಡ್ 15% ಕೊಡುತ್ತೆ. ಸೊ ಅದೇ ರೀತಿ 21 ಸಿಲ್ವರ್ ಮೈನಸ್ ರಿಟರ್ನನ್ನು ಕೊಡುತ್ತೆ 10%, ಗೋಲ್ಡ್ -3% ರಿಟರ್ನನ್ನು ಕೊಡುತ್ತೆ. 20 ಗೋಲ್ಡ್ ಹ್ಯೂಜ್ ರಿಟರ್ನನ್ನು ಕೊಟ್ಟಿರುವಂಥದ್ದು, ಸಿಲ್ವರ್ 28% ರಿಟರ್ನನ್ನು ಕೊಡುತ್ತೆ. ಸೊ ಸಿಲ್ವರ್ ಗೋಲ್ಡ್ಗೆ ಕಂಪೇರ್ ಮಾಡಿದಾಗ ಒಂದಷ್ಟು ವಾಲೆಟೈಲ್ ಆಗಿದೆ. ಸೊ 2017 2025 ಅರೌಂಡ್ 19 ಇಯರ್ನ CAGR ಅನ್ನು ನಾವು ನೋಡೋದಾದರೆ ಗೋಲ್ಡಲ್ಲಿ 12.87% CAGR ಬಂದಿದೆ, ಸಿಲ್ವರಲ್ಲಿ 9.4. ಸೊ ಲಾಂಗ್ ರನ್ನಲ್ಲಿ ಸ್ಟಿಲ್ ಗೋಲ್ಡ್
ಸಿಲ್ವರನ್ನು ಬೀಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆದ್ದರಿಂದ ಸಿಲ್ವರ್ ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮೆನ್ಸನ್ನು ಮಾಡ್ತಿದೆ. ಸೊ ನಾವಿಲ್ಲಿ ರಿಟರ್ನನ್ನು ನೋಡಿದಾಗ ಇಯರ್ ವೈಸ್ ಇಲ್ಲಿ 76% 2010ನಲ್ಲಿ 76% ರಿಟರ್ನನ್ನು ಸಿಲ್ವರ್ ಕೊಡುತ್ತೆ, ಗೋಲ್ಡ್ ಕೇವಲ 25% ರಿಟರ್ನನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಒಂದಷ್ಟು 2014ನಲ್ಲಿ 17% ಮೈನಸ್ ರಿಟರ್ನನ್ನು ಕೊಡುತ್ತೆ, ಬಟ್ ಗೋಲ್ಡ್ 0 ರಿಟರ್ನನ್ನು ಕೊಟ್ಟಿರುವಂಥದ್ದು. ಸೊ ಗೋಲ್ಡ್ಗೆ ಕಂಪೇರ್ ಮಾಡಿದಾಗ ಸಿಲ್ವರ್ ಸ್ವಲ್ಪ ಇಲ್ಲಿ ವಾಲಟೈಲ್ ಆಗಿದೆ. ರಿಟರ್ನ್ ಕೊಟ್ಟಾಗ ಬೆಟರ್ ಆಗಿ ಕೊಡುತ್ತೆ, ಒಂದಷ್ಟು ನೆಗೆಟಿವ್ ರಿಟರ್ನ್ ಕೊಟ್ಟಾಗಲೂ ಕೂಡ ಒಂದಷ್ಟು ಡ್ರಾ ಡೌನ್ ಹೋಗುತ್ತೆ ಅಥವಾ ಒಂದಷ್ಟು ಜಾಸ್ತಿ ನೆಗೆಟಿವ್ ರಿಟರ್ನ್ ಅನ್ನು ಕೊಡುತ್ತೆ. ಸೊ ಲಾಂಗ್ ರನ್ ಅಲ್ಲಿ ನಾವಿಲ್ಲಿ ಕಂಪೇರ್ ಮಾಡಿದಾಗ ಗೋಲ್ಡೇ ಬೆಟರ್ ರಿಟರ್ನ್ ಅನ್ನು ಕೊಟ್ಟಿದೆ, ಬಟ್ ಸಿಲ್ವರ್ ಸ್ವಲ್ಪ ಕಡಿಮೆ ಕೊಟ್ಟಿದೆ, ಬಟ್ ಗೋಲ್ಡ್ ಅನ್ನು ಬೀಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಆಸ್ ಆಫ್ ನೌ ಲಾಂಗ್ ರನ್ ಅಲ್ಲಿ ಗೋಲ್ಡೇ ಬೆಟರ್ ರಿಟರ್ನ್ ಅನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾ? ಸೊ ನಾನು ಈ ಹಿಂದೆ ಗೋಲ್ಡ್ ನ ಬಗ್ಗೆ ಒಂದು ವಿಡಿಯೋನ ಮಾಡಿದೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ನ ಒಂದು ಪಾರ್ಟ್ ಅನ್ನ ಗೋಲ್ಡ್ ಮೇಲೆ ಹಾಕಬಹುದು. ಸೊ ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ, ಸ್ವಲ್ಪ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ. ಅದೇ ರೀತಿ ಸಿಲ್ವರ್ ಅನ್ನು ಕೂಡ ಅಷ್ಟೇ ನಮ್ಮ ಇನ್ವೆಸ್ಟ್ಮೆಂಟ್ನ ಒಂದು ಸ್ಮಾಲ್ ಪಾರ್ಟ್ಗೆ ಹಾಕಿ ಇಡ್ಬೋದೇ ಹೊರತು ಮೆಜಾರಿಟಿ ಇನ್ವೆಸ್ಟ್ಮೆಂಟನ್ನು ಸಿಲ್ವರಲ್ಲಿ ಮಾಡೋದು ವರ್ತ್ ಅಂತ ಅನಿಸೋದಿಲ್ಲ. ಇದು ಜಸ್ಟ್ ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ನೀವು ನಿಮ್ಮ ರಿಸರ್ಚನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಒಂದು ಸ್ಮಾಲ್ ಪಾರ್ಟನ್ನು ಸ್ವಲ್ಪ ಸೇಫರ್ ಸೈಡ್ ಇರಲಿ ಅಂತ ಗೋಲ್ಡ್ ಹಾಗೆ ಸಿಲ್ವರಲ್ಲಿ ಹಾಕಿ ಇಡ್ಬೋದು. ಸೊ ಹಾಗಾದರೆ ಸಿಲ್ವರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು? ಸೊ ಆಬ್ವಿಯಸ್ಲಿ ಬೆಸ್ಟ್ ಮೆಥಡ್ ಇರುವಂಥದ್ದು ETF ಮುಖಾಂತರ. ಈ ETFಗಳು ಸಿಲ್ವರನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ಒಂದಷ್ಟು ETFಗಳು ಇದೆ ಸಿಲ್ವರನ್ನು ಟ್ರ್ಯಾಕ್ ಮಾಡುವಂಥ ETFಗಳಿದೆ. ಸಿಲ್ವರ್ ಬೀಸ್ ಅಂತ ಇದೆ, ಅದೇ ರೀತಿ ಸಿಲ್ವರ್ ಕೇಸ್ ಅಂತ ಇದೆ. ಸೊ ಸಿಲ್ವರ್ ಬೀಸಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಟ್ರೇಡ್ ಆಗುವಂಥದ್ದು. ಸೊ 38 ಲ್ಯಾಕ್ ವಾಲ್ಯೂಮ್ ಇದೆ, ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಸಿಲ್ವರ್ ಕೇಸ್ ಅಂತಲೂ ಕೂಡ ಇದೆ, ರೀಸೆಂಟ್ಲಿ ಸ್ಟಾರ್ಟ್ ಆದಂಥದ್ದು. ಸೊ ನೀವು ಈ ETFಗಳನ್ನು ಚೆಕ್ ಮಾಡಿಕೊಂಡು ಅವುಗಳ ಲಿಕ್ವಿಡಿಟಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಅವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು. ಟಾಟಾದು ಕೂಡ ಒಂದು ಫಂಡ್ ಇದೆ. ಸೊ ಅವುಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಯಾವುದಾದ್ರು ಒಂದು ETFಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಇನ್ ಕೇಸ್ ನಿಮಗೆ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತಿದ್ರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you.